ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಯಲ್ಲಿ ಪೊಲೀಸರು ಸ್ಥಳ ಮಹಜರನ್ ಮಾಡ್ತಿದ್ದಾರೆ. ಕಚೇರಿಯ ಮಾನಿಟರ್, ಸಿಪಿಯು, ಕೀಬೋರ್ಡ್, ಕೆಲ ದಾಖಲಾತಿಗಳನ್ನು ಪೊಲೀಸರು ಕೊಂಡೋಗಿದ್ದಾರೆ. ಅಂದರೆ ಪೂರ್ತಿ ಸಿಸ್ಟಮ್ ಅನ್ನು ತಗೊಂಡಿದ್ದಾರೆ ಅಂತ. ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ, ಹಾರ್ಡ್ ಡಿಸ್ಕ್ನಲ್ಲಿ ಏನಾದರೂ ಅಂಶಗಳು ಬೇಕಾಗಿದೆಯಾ ಪೊಲೀಸರಿಗೆ, ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ಗಳು ಆಗಿದ್ವಾ, ಸೊ ಇಂಪಾರ್ಟೆಂಟ್ ವಿಚಾರಗಳು, ಮತ್ತು CCTVಯ ರಾ ಫುಟೇಜಸ್ ಬೇಕು ಅಂದರೆ ಹಾರ್ಡ್ ಡ್ರೈವ್ಗಳು ಬೇಕಲ್ವ, ಅದೆಲ್ಲ ತೊಗೊಂಡಿದ್ದಾರೆ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ. ಪೊಲೀಸರು ಎಲ್ಲಿ ಇನ್ಸಿಡೆಂಟ್ ಆಯಿತು, ಆಮೇಲೆ ಇವ್ರದ್ದು ಆಫೀಸ್ ಎಲ್ಲೆಲ್ಲಿತ್ತು ಅಲ್ಲಿ ಫಿಸಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಒಂದು ಇಡೀ ಸಿಸ್ಟಮ್ನಲ್ಲಿ ವಹಿವಾಟುಗಳು ಯಾವ ರೀತಿ ನಡೀತಾ ಇತ್ತು, ಕಂಪನಿಯ ವಹಿವಾಟುಗಳು ಯಾವ ರೀತಿ ಇತ್ತು, ಟ್ರಾನ್ಸಾಕ್ಷನ್ಗಳಿರ್ಬೋದು, ಲಾಸ್ಟ್ ಯಾವುದಾದ್ರೂ ಮೇಲ್ಗಳು ಬಂದ್ವಾ, ಇಮೇಲ್ಗಳು ಬಂದ್ವಾ, ಯಾರ ಜೊತೆ ಆದರೂ ಕಾಂಟ್ಯಾಕ್ಟ್ ಆಗಿತ್ತಾ, CJ ರಾಯ್ ಕೊನೆಯದಾಗಿ ಮಾತನಾಡಿದಂತಹ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ಕಂಡುಹಿಡಿಯೋ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದಾರೆ. ಇದೊಂದು ಕುತೂಹಲ ಅಂತೂ ಇದ್ದೇ ಇದೆ. ಬಟ್ ಅಗೇನ್ ಇಡಿ ಬರುತ್ತೆ ಈ ಪ್ರಕರಣದಲ್ಲಿ, ಅರೆಸ್ಟ್ ಆಗ್ತೀನಿ ಅನ್ನೋ ಭಯ ಇತ್ತು ಅವ್ರಿಗೆ. ಬಿಕಾಸ್ IT ಅಧಿಕಾರಿಗಳು ಹೆಚ್ಚಂದರೆ ಪೆನಾಲ್ಟಿಯನ್ನು ಹಾಕ್ಬೋದಾಗಿತ್ತು, ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಇಷ್ಟು ದೊಡ್ಡ ಹೆಜ್ಜೆಯನ್ನು ಯಾಕೆ ತೊಗೊಂಡ್ರು ಇವರು ಅನ್ನೋದೇ ಪ್ರಶ್ನೆ. ಅದನ್ನು ಭೇದಿಸ್ತಾರ ಪೊಲೀಸರು, ನಿಖರ ಕಾರಣ ಸಿಗುತ್ತಾ ಅನ್ನೋದು ಕುತೂಹಲ.